ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದೆ. ಅಂದ್ಕೊಂಡಂಗೆ ಮಳೆ ಬರ್ತಾ ಇಲ್ಲ. ರೈತರು ಕಂಗಾಲಾಗಿದ್ದಾರೆ. ಜಲಾಶಯ ನಂಬಿಕೊಂಡು ಯಾವ ರೈತರು ಬೆಳೆಯನ್ನು ಹಾಕಬೇಡಿ. ಸಿಎಂ ಡಿಕೆಶಿ ಹೇಳಿಕೆಗೆ BY ವಿಜೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ರೈತರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿದೆ ಅಂತ BY ವಿಜೇಂದ್ರ ಒಂದು ಕಡೆ ಈಗ ಕಿಡಿಕಾರ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ರೈತರ ಒಂದು ಆತ್ಮಸ್ಥೈರ್ಯವನ್ನು ಕುಗ್ಗಿಸಿದ್ದಾರೆ ಅಂತ BY ವಿಜೇಂದ್ರ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಜಲಾಶಯಗಳನ್ನು ನಂಬಿಕೊಂಡು ಯಾವ ರೈತರು ಬೆಳೆಯನ್ನು ಹಾಕಬೇಡಿ. ಯಾಕಂದರೆ ಮುಂಗಾರು ಕ್ಷೀಣಿಸಿದೆ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಸಲ ಮಳೆ ಏನೇನೂ ಇಲ್ಲ. ಕರಾವಳಿ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಮಳೆ ಬರ್ತಾ ಇದ್ದು ಬಿಟ್ಟರೆ ಎಲ್ಲೂ ಬರ್ತಾ ಇಲ್ಲ. ಈ DK ಶಿವಕುಮಾರ್ ಹೇಳಿಕೆ ರೈತರ ಆತ್ಮಸ್ಥೈರ್ಯ ಈಗ ಕುಗ್ಗಿಸ್ತಾ ಇದೆ. CM ರೈತರಿಗೆ ಭರವಸೆ ನೀಡಬೇಕಾಗಿತ್ತು, ನಿರುತ್ಸಾಹವನ್ನು ನೀಡ್ತಾ ಇದ್ದಾರೆ. ಮುಂದಿನ 15ರಿಂದ 20 ದಿನ ಮಳೆ ಬೀಳುವಂಥ ಸಾಧ್ಯತೆಯೂ ಇದೆ. ಇನ್ನು CM ಮಾತನ್ನು ಕೇಳಿ ರೈತರು ಬಿತ್ತನೆ ಮಾಡದೇ ಇದ್ದರೆ ಹೊಣೆ ಯಾರು? ಇದು ವಿಜೇಂದ್ರ ಅವರ ಪ್ರಶ್ನೆ DK ಶಿವಕುಮಾರ್ ಅವರಿಗೆ. ಸಂಪುಟ ಪುನರ್ರಚನೆಗೆ ರೇಟ್ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿಲ್ಲ. ಸರ್ಕಾರಕ್ಕೆ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ರೈತರ ವಿಚಾರನೂ ಪ್ರಸ್ತಾಪ ಮಾಡಿದರು, ಸಂಪುಟ ಪುನರ್ರಚನೆ ವಿಚಾರನೂ ಈಗ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟಿನಲ್ಲಿ ರೈತರು ಕಂಗಾಲಾಗಿರೋದಂತೂ ಸತ್ಯ. ಆ ರೈತರಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಏನು ಮಾಡಬೇಕು, ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಕಾಗ್ತದೆ. ಯಾಕಂದರೆ ಇಷ್ಟೊತ್ತಿಗೆಲ್ಲ ಬಿತ್ತನೆ ಬೀಜ ಹಾಕಾಗಿತ್ತು, ರೈತರು ಬಿತ್ತನೆ ಬೀಜ ಬಿತ್ತಿ ಆಗಿತ್ತು, ಜಲಾಶಯಗಳು ಭರ್ತಿಯಾಗಿದ್ವು ಕಳೆದ ಬಾರಿ. ಆದರೆ ಈ ಸಲ ಜಲಾಶಯಗಳು ಭರ್ತಿಯಾಗೋದಿರಲಿ, ಇರೋ ನೀರು ಈಗ ಬತ್ತಿ ಹೋಗ್ತಾ ಇದೆ ಅಂಥ ಪರಿಸ್ಥಿತಿಗಾಗಿದೆ. ನೋಡಿ, ಕಳೆದ ಬಾರಿ ಈ ಟೈಮಿಗೆಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಕಾವೇರಿ ಜಲಾಶಯಕ್ಕೆ ಬಾಗ್ನ ಕೂಡ ಕೊಟ್ಟುಬಿಟ್ಟಿದ್ರು, ಯಾಕಂದರೆ ಜಲಾಶಯ ತುಂಬಿ ಹರಿತಾ ಇತ್ತು. ಆದರೆ ಈ ಸಲ ಮಳೆನೇ ಬರ್ತಾ ಇಲ್ಲ, ಜಲಾಶಯ ತುಂಬೋದಲ್ಲಿ ಇರೋ ನೀರು ಕೂಡ ಇವಾಗ ಕಮ್ಮಿ ಆಗ್ತಾ ಇದೆ. ಕುಡಿಲಿಕ್ಕೆ ಭಾಳ ಸಮಸ್ಯೆ ಆಗ್ತಾ ಇದೆ. ಎಲ್ಲೋ ಕರಾವಳಿ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದೆ. ಇನ್ನು ಆ ವಿಚಾರವನ್ನು ಯಾಕೆ ಇವರು ರೈತರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಮಾತಾಡ್ತಾ ಇಲ್ಲ, ಅವರಿಗೆ ನಿರುತ್ಸಾಹ ಬರುವಂಥ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಹೇಳಿದರು. ಇನ್ನೊಂದು ಪಾಯಿಂಟ್ ಅಂದರೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಕೂಡ ಹಲವು ದಿನಗಳಿಂದ ನಿರೀಕ್ಷೆ ಈಗ ಮುಂದುವರಿತಾ ಇದೆ. ಯಾಕಂದರೆ 13 ಜನ DK ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು 20 ಜನ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು. ಬಟ್ 60 ಜನ ಈಗ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಈ ವಿಚಾರದಲ್ಲೂ ಕೂಡ ರೇಟ್ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿಲ್ಲ. ಏನು ಹಾಗಾದರೆ ವಿಜೇಂದ್ರ ಅವರ ಮಾತು? DK ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅಂದರೆ ಏನಾದರೂ ಹಣ ಕೊಡಬೇಕಾ? ಅವರಿಗೇನಾದರೂ ಇಂತಿಷ್ಟು ಅಂತ ಅಮೌಂಟನ್ನು ಕೊಟ್ಬಿಟ್ಟು ಅವರು ಸಂಪುಟಕ್ಕೆ ಸೇರ್ಪಡೆ ಆಗಬೇಕಾ? ಆ ನಿಟ್ಟಿನಲ್ಲಿ ಏನಾದರೂ ಹೇಳಿದರೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಈ ಸಂಪುಟ ಸೇರ್ಪಡೆ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೇಟ್ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಂತಿಮ ನಿರ್ಧಾರ ಮಾತ್ರ ಇನ್ನೂ ಹೊರಬಂದಿಲ್ಲ. ಇದೇ ವಿಚಾರವನ್ನು ಮುಂದಿಟ್ಕೊಂಡು BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡಿದ್ರು. ಇನ್ನು ಸಚಿವ ಸಂಪುಟ ವಿಸ್ತರಣೆಯ ದಿನಾಂಕ ಪದೇ ಪದೇ ಮುಂದೂಡಿಕೆ ಆಗ್ತಾ ಇರೋದನ್ನೂ ಕೂಡ ಪ್ರಶ್ನೆಯನ್ನು ಮಾಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ರೇಟ್ ಫಿಕ್ಸ್ ಆಗ್ತಾ ಇದೆ, ಅದರ ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂಥರ ಗಂಭೀರ ಆರೋಪ ಇದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಮತ್ತು ಪೇಮೆಂಟ್ ಕೋಟಾ ಇವೆರಡೂ ಇದೆ. ಮ್ಯಾನೇಜ್ಮೆಂಟ್ ಕೋಟಾ ಜೊತೆಗೆ ಪೇಮೆಂಟ್ ಕೋಟಾ ಎರಡೂ ಇದೆ ಅಂತ ತಾವು ಈ ಹಿಂದೆಯೇ ಹೇಳಿದ್ದನ್ನು ಮತ್ತೊಮ್ಮೆ ಉಲ್ಲೇಖಿಸಿದ್ರು. ರಾಜ್ಯ ಸರ್ಕಾರದ ಆಡಳಿತ ವೈಖರಿಯ ಮೇಲೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ವಿಜೇಂದ್ರ ಸಚಿವ ಸ್ಥಾನ ಹಂಚಿಕೆ ವಿಚಾರದಲ್ಲೂ ಕೂಡ ಸರ್ಕಾರ ಗೊಂದಲದಲ್ಲಿದೆ ಅಂತ ಟೀಕೆಯನ್ನು ವ್ಯಕ್ತಪಡಿಸಿದರು.